ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ನೋಡಿ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಅದರಲ್ಲೂ ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಇಲ್ದಿರಾ, ಒಂದು ರೈಲ್ವೇಸ್ ಕಡೆಯಿಂದ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮತ್ತು ನೇರ ನೇಮಕಾತಿಯ ಮೂಲಕ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ಸುಮಾರು 3500ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ತಾವೇನಾದರೂ ಅಪ್ಲೈ ಅನ್ನ ಮಾಡಕ್ಕೆ ಕೇವಲ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಮತ್ತು IT ಅನ್ನ ತಾವೇನಾದ್ರೂ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್, ಅದರಲ್ಲೂ ಒಂದು ಮೇಲ್ ಮತ್ತು ಫಿಮೇಲ್ ಕೂಡ ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಸೊ ಬನ್ನಿ, ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಮಾಹಿತಿಯನ್ನ ಕೊಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ ಆರಾಮಾಗಿ ತಾವು ಅರ್ಥವನ್ನ ಮಾಡಿಕೊಂಡು ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ರೈಲ್ವೇಸ್ ಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಮೊದಲು ತಾವು ನೋಡ್ಕೊಂಡ್ಬೇಡಿ. ಗೊತ್ತಿರಲಿ, ನಮ್ಮ ಒಂದು ಚಾನಲ್ ಮುಖಾಂತರ ನಾವು ಕೊಡುವಂತಹ ಒಂದು ಪ್ರತಿ ಒಂದು ವೇಕೆನ್ಸೀಸ್ ಗಳ ಒಂದು ಬಗ್ಗೆ ನಾವು ಮೊದಲು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡುವ ಮುಂಚೆ ನಾವು ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ನೋಟಿಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಪ್ರೂಫ್ ಅನ್ನ ತೋರಿಸಿ ನಂತರ ಆ ಒಂದು ವೇಕೆನ್ಸೀಸ್ ಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿನ ನಾವು ಕೊಡ್ತೀವಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಇನ್ಫಾರ್ಮೇಶನ್ ನಾವು ಶೇರ್ ಅನ್ನ ಮಾಡುವುದಿಲ್ಲ. ನಮ್ಮ ಒಂದು ಕರ್ನಾಟಕದಂತಹ ಪ್ರತಿ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್ ಗಳು ತಾವು ಇದೇ ರೀತಿಯಾಗಿ ತಾವು ಪಡಿಬೇಕು ಅಂದ್ರೆ ಆದಷ್ಟು ಪ್ರತಿಯೊಬ್ಬರು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡುವ ಮೂಲಕ ಈ ಒಂದು ಚಾನಲ್ಗೆ ತಾವು ಸಪೋರ್ಟ್ ಅನ್ನ ತಾವು ಮಾಡಬಹುದು. ಸ್ನೇಹಿತರೆ, ಈ ಒಂದು ವೇಕೆನ್ಸಿಗಳಿಗೆ ನೋಡಬಹುದು, ತಾವು ಸಿಂಪಲ್ ಆಗಿ ನಾನು ಅರ್ಥವನ್ನ ಮಾಡಿಸೋದಕ್ಕೆ ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಮಾತಾಡ್ಕೋದ್ರೆ ನೋಡಬಹುದು. 25 ಆಗಸ್ಟ್ 2025 ಲಾಸ್ಟ್ ಮಂತ್ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ, ಏನೋ ಒಂದು ಕ್ಷಮೆ ಇರಲಿ, ಬಹಳ ಒಂದು ಲೇಟ್ ಆಗಿ ನಾನು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಬಟ್ ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ತಿಂಗಳು 25ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಇನ್ನೇನು 3 ರಿಂದ 4 ದಿನ ಮಾತ್ರ ಒಂದು ಅಪ್ಲೈ ಮಾಡೋದಕ್ಕೆ ಇಲ್ಲಿ ಒಂದು ಟೈಮ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದಷ್ಟು ತಾವು ಅರ್ಥವನ್ನ ಮಾಡಿಕೊಂಡು ತಾವು ಈಗಾಗಲೇ ತಾವೇನು ಒಂದು ಅಪ್ಲೈ ಅನ್ನ ತಾವು ಮಾಡಬಹುದು, ಅಪ್ಲಿಕೇಶನ್ ತಾವು ಹಾಕಬಹುದು. ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ನೋಡಬಹುದು, 3518 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ಆಬ್ವಿಯಸ್ಲಿ ಏನೋ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿದ್ದು, ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಮೊದಲೇ ಹೇಳಿದ್ದೀನಿ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ ಮತ್ತು ಏನು ಒಂದು ಇಂಟರ್ವ್ಯೂ ಸಹ ಇರುವುದಿಲ್ಲ. ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಮೇಲೆ ಇಲ್ಲಿ ಒಂದು ಏನೋ ಒಂದು ನಿಮ್ಮನ್ನ ಇಲ್ಲಿ ಒಂದು ನೇಮಕಾತಿಯನ್ನ ಇಲ್ಲಿ ಒಂದು ಮಾಡ್ಕೊಂಡು ಬಿಡ್ತಾರೆ. ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ 10th ವಿತ್ ಮಿನಿಮಮ್ ಪರ್ಸೆಂಟೇಜ್ ಆಫ್ 50 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ತಾವು ಕೇವಲ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಮತ್ತು SLC ನಲ್ಲಿ ಒಂದು 50%, ಕೇವಲ ಒಂದು 50% ಇಂದ ತಾವೇನಾದ್ರೂ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಒಂದು ಅಪ್ಲೈ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಮತ್ತು ಅದರ ಒಂದು ಜೊತೆಗೆ ಅಡಿಷನಲ್ ಆಗಿ ತಾವೇನ್ ಮಾಡಬೇಕು ಅಂದ್ರೆ, ಯಾವುದಾದ್ರೂ ಒಂದು ಟ್ರೇಡ್ಸ್ ನಲ್ಲಿ ತಾವು ITA ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದು, ITA ಒಂದು ಸರ್ಟಿಫಿಕೇಟ್ ಇದ್ರೆ ಮಾತ್ರ ತಾವು ಅಪ್ಲೈ ಅನ್ನ ಮಾಡಬೇಕು. ಓಕೆನಾ, ಅತಿ ಹೆಚ್ಚು ಒಂದು ಕನ್ಫ್ಯೂಷನ್ಸ್ ಬೇಡ. SLC ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಮತ್ತು ಅದರ ಒಂದು ಜೊತೆಗೆ ITA ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಬ್ರದರ್, ನಾವು ಬರೀ SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದೀವಿ, ITA ಅನ್ನ ನಾವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ ಗಳು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಓಕೆನಾ, ಮತ್ತೆ ತಾವು ಕಮೆಂಟ್ಸ್ ಅನ್ನ ಖಂಡಿತವಾಗಿ ತಾವು ಮಾಡ್ತೀರಾ. ಸೊ ಆ ಒಂದು ಉದ್ದೇಶದಿಂದ ನಾನು ಮೊದಲೇ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಹಾಗೆ ತಾವು ಇದರ ಒಂದು ಏಜ್ ಲಿಮಿಟ್ ಅನ್ನ ತಾವು ಏನಾದರೂ ಒಂದು ಗಮನಿಸಿದಾಗ, ಮಿನಿಮಮ್ ಆಗಿರುವಂತಹ ಒಂದು ಏಜ್ 15 ವರ್ಷ ಅಂತ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 24 ವರ್ಷ ಅಂತ ಒಂದು ಕೇಳಿದ್ದು. ಏಜ್ ರಿಲ್ಯಾಕ್ಸೇಷನ್ ತಾವು ಇಲ್ಲಿ ಒಂದು ಗಮನಿಸಬಹುದು. SC ST 5 ವರ್ಷ, OBC ಅವರಿಗೆ 3 ವರ್ಷ, ತಾವು PWD ಇದೆ, ತಾವು ಏನೋ ಒಂದು ಕ್ಯಾಟಗರಿ ವೈಸ್ ತಾವು ಚೆಕ್ ಮಾಡಬಹುದು. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸರ್ವಿಸ್ ಇಯರ್ ಪ್ಲಸ್ 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಹಾಗೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, SC ST ಮತ್ತು PWD ಮತ್ತು ಎಲ್ಲಾ ಒಂದು ಫಿಮೇಲ್ ಕ್ಯಾಂಡಿಡೇಟ್ ₹1 ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಓಕೆನಾ, ₹0 ಇರುತ್ತೆ. ಅದನ್ನ ಬಿಟ್ಟು ಜನರಲ್, OBC ಮತ್ತು EWS ನ ಒಂದು ಕ್ಯಾಂಡಿಡೇಟ್ ಗಳಿಗೆ ಕೇವಲ ಒಂದು ₹100 ಮಾತ್ರ ತಾವು ಇದರ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವೇನು ಪೇ ಅನ್ನ ಮಾಡಲಾಗುತ್ತದೆ.
ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನದ ಕಡೆ ನಾವು ಬಂದಾಗ ನೋಡಬಹುದು, ದ ಸೆಲೆಕ್ಷನ್ ವಿಲ್ ಬಿ ಪ್ಯೂರ್ಲಿ ಆನ್ ಬೇಸಿಸ್ ಆಫ್ ಮೆರಿಟ್. ಓಕೆ, ನಾವು ಒಂದು ಮೆರಿಟ್ ಲಿಸ್ಟ್ ನ ಒಂದು ರೀತಿಯಲ್ಲಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ತಾರೆ. ಯಾವ ರೀತಿ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಒಂದು GDS ನಲ್ಲಿ ಯಾವ ರೀತಿ ಒಂದು ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ತಮ್ಮನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ತಾರೆ, ಸೇಮ್ ಅದೇ ರೀತಿ ಇಲ್ಲಿ ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ಪ್ರಿಪೇರ್ ಅನ್ನ ಮಾಡ್ತಾರೆ. ದ ಮೆರಿಟ್ ಲಿಸ್ಟ್ ಪ್ರಿಪೇರ್ಡ್ ಬೈ ಟೇಕಿಂಗ್ ದ ಅವರೇಜ್ ಆಫ್ ಮಾರ್ಕ್ಸ್ ಒಬ್ಟೈನ್ ಇನ್ ದ ಕ್ಲಾಸ್ 10 ಅಂಡ್ ITI ಎಕ್ಸಾಮ್. ಓಕೆನಾ, ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ತಮ್ಮ ಒಂದು SLC ಒಂದು ಪರ್ಸೆಂಟೇಜ್ ಮತ್ತು ITI ಎಕ್ಸಾಮ್ ಅಥವಾ ಒಂದು ITI ಒಂದು ರಿಸಲ್ಟ್ಸ್ ನ ಒಂದು ಆಧಾರದ ಮೇಲೆ ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಅನ್ನ ಮಾಡ್ತಾರೆ. ನೋ ರಿಟರ್ನ್ ಎಕ್ಸಾಮ್, ನೋ ಇಂಟರ್ವ್ಯೂ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಇದರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಂತರ ಇಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅನ್ನ ನಡೆಸಿ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡಲಾಗುತ್ತದೆ. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಈಗ ಬ್ರದರ್, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಒಂದು ಇಂಟರ್ವ್ಯೂ ಇಲ್ದಿರಾ, ಈ ಒಂದು ರೈಲ್ವೇಸ್ ಕಡೆಯಿಂದ ಏನು ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ, ಇದು ಯಾವ ರೀತಿಯ ಒಂದು ಜಾಬ್ ಅಥವಾ ಒಂದು ಡಿಪಾರ್ಟ್ಮೆಂಟ್ ಅಂತ ನಾವು ಹೇಳಿದಾಗ ಖಂಡಿತವಾಗಿ ಇದು ಒಂದು ರೈಲ್ವೇಸ್ ಕಡೆಯಿಂದಾನೇ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರುವಂತದ್ದು. ನೋಡಬಹುದು, ಸದರ್ನ್ ರೈಲ್ವೇಸ್ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದು, ಇದನ್ನ ಒಂದು ಅಪ್ರೆಂಟಿಸ್ಶಿಪ್ ಎನ್ನುವಂತಹ ಒಂದು ಪ್ರೋಗ್ರಾಮ್ ಮೇಲೆ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಒಂದು ಗೊತ್ತಿರುತ್ತೆ, ಒಂದು ಅಪ್ರೆಂಟಿಸ್ ಒಂದು ಪ್ರೋಗ್ರಾಮ್ ಒಂದು 6 ತಿಂಗಳು ಒಂದು ವರ್ಷದ ಒಂದು ಫ್ರೀ ಆಗಿರುವಂತಹ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಇದು ಒಂದು ವರ್ಷದ ಒಂದು ಫ್ರೀ ಆಗಿರುವಂತಹ ಒಂದು ಉಚಿತವಾಗಿರುವಂತಹ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಟ್ರೈನಿಂಗ್ ನ ಒಂದು ಜೊತೆಯಲ್ಲೇ ತಮಗೆ ಏನು ಒಂದು ಪ್ರತಿ ತಿಂಗಳು 6 ರಿಂದ 8,000 ಏನೋ ಒಂದು ರೂಪೀಸ್ ಅನ್ನ ತಮಗೆ ಒಂದು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಸಹ ತಮಗೆ ಒಂದು ಕೊಡಲಾಗುತ್ತದೆ. ಒಂದು ಕರ್ನಾಟಕದಲ್ಲೇ ಏನು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಟ್ರೈನಿಂಗ್ ಇರುತ್ತೆ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಕೆಲವೊಂದು ಸೆಂಟರ್ಸ್ ಕಾಣುತ್ತೆ. ಜಸ್ಟ್ ಆ ಒಂದು ಸೆಂಟರ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿ ಅಪ್ಲೈ ಅನ್ನ ಮಾಡಿ ಆ ಒಂದು ಸೆಂಟರ್ಗೆ ಹೋಗಿ ತಾವೇನು ಕಂಪ್ಲೀಟ್ ಆಗಿರುವಂತಹ ಒಂದು ಟ್ರೈನಿಂಗ್ ಅನ್ನ ತಾವು ಪಡ್ಕೊಂಡು ಬರಬೇಕಾಗಿರುತ್ತೆ. ಏನು ಇದರಿಂದ ನಮ್ಗೆ ಏನೆಲ್ಲ ಒಂದು ಪ್ರಯೋಜನಗಳು ಅಂತ ತಮಗೆ ಒಂದು ಪ್ರತಿಯೊಬ್ಬರಿಗೆ ಒಂದು ಪ್ರಶ್ನೆ ಬರಬಹುದು. ನೋಡಿ, ಅಪ್ರೆಂಟಿಸ್ಶಿಪ್ ನ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ಇದರ 6 ತಿಂಗಳಾಗಿರುವುದು 1 ವರ್ಷದ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ತಮಗೆ ಇಲ್ಲಿ ಒಂದು ಕೊಡಲಾಗುತ್ತದೆ. ಓಕೆನಾ, ಆ ಒಂದು ಸರ್ಟಿಫಿಕೇಟ್ ಇಂದ ಏನಾದರೂ ಒಂದು ಮುಂದೆ ರೈಲ್ವೇಸ್ ಕಡೆಯಿಂದ ಒಂದು ವೇಕೆನ್ಸೀಸ್ ಗಳ ಒಂದು ನೋಟಿಫಿಕೇಶನ್ ಬಂದ್ರೆ ತಮಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಮತ್ತು ಅದರ ಒಂದು ಅಡಿಷನಲ್ ಆಗಿರುವಂತಹ ಕೆಲವೊಂದು ಪರ್ಸೆಂಟೇಜ್ ಅಥವಾ ಒಂದು ಮಾರ್ಕ್ಸ್ ಅನ್ನ ಹಾಕೊಡ್ತಾರೆ. ಹಾಗೆ ಈ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಇಟ್ಕೊಂಡು ಬೇರೆ ಬೇರೆ ಒಂದು ಕಂಪನೀಸ್ ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಒಂದು ಫ್ಯಾಕ್ಟರೀಸ್ ಗಳಲ್ಲಾಗಿರ್ಬೋದು, ಗವರ್ನಮೆಂಟ್ ನ ಒಂದು ಅಥಾರಿಟಿಯಲ್ಲಿ ಇರುವಂತಹ ಒಂದು ಕಂಪನೀಸ್ಗಳು ಅಲ್ಲಿ ಹೋದ್ರೆ ತಮಗೆ ಒಂದು ಮೊದಲನೇ ಒಂದು ಪ್ರಿಫರೆನ್ಸ್ ಅನ್ನ ಇಲ್ಲಿ ಒಂದು ಕೊಡ್ತಾರೆ. ನಾನು ಹೇಳಿದ್ದು ಇಷ್ಟೇ, ತಮ್ಮ ಬಳಿ 6 ತಿಂಗಳು 1 ವರ್ಷದ ಒಂದು ಟೈಮ್ ತಮ್ಮ ಬಳಿ ಇದ್ರೆ ದಯವಿಟ್ಟು ಹೇಳ್ತಿದ್ದೀನಿ, ಈ ಒಂದು ಅವಕಾಶವನ್ನ ಪ್ರತಿಯೊಬ್ಬರು ತಾವು ಬಳಸ್ಕೊಳ್ಳಿ. ಓಕೆನಾ, ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನು ನಾನು ಏನೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನೋ ಒಂದು ಪೇಸ್ಟ್ ಅನ್ನ ಮಾಡಿರ್ತೀನಿ. ಡೈರೆಕ್ಟ್ ಆಗಿ ಆ ಒಂದು ಲಿಂಕ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ಆರಾಮಾಗಿ ಈಸಿಯಾಗಿ ತಾವೇನೋ ಒಂದು ಅಪ್ಲೈ ಅನ್ನ ಮಾಡಬಹುದು. ಹಾಗೆ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನ್ ನೋಡ್ತಾ ಇದ್ದೀರಾ, ಆ ಒಂದು ನೋಟಿಫಿಕೇಶನ್ ನಾನೇನು ಒಂದು ಟೆಲಿಗ್ರಾಮ್ ಚಾನಲ್ ಮುಖಾಂತರ ನಾನು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದು ಸಲ ತಾವು ನೋಟಿಫಿಕೇಶನ್ ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಚೆಕ್ ಮಾಡಿ ಆಮೇಲೆ ತಾವು ಅಪ್ಲೈ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇದನ್ನ ಬಿಟ್ಟು ತಮಗೆ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಆದಷ್ಟು ಪ್ರತಿಯೊಬ್ಬರ ಒಂದು ಡೌಟ್ಸ್ಗೆ ನಾನು ಕ್ಲಿಯರ್ ಅನ್ನ ಮಾಡಿಕೊಡ್ತೀನಿ.